ಅಷ್ಟೊಂದಾಯ್ತು ನೋಡಿ. ಯಾಕೆ ಇದು ನಮ್ಮ ಎರಡನೇ ವೇಷ ಸ್ವಾಮಿ. ಎರಡನೇ ವೇಷ ಅಂತ ಹೇಳಿದ್ರೆ ನೀವು ತಪ್ಪು ತಿಳ್ಕೊಳ್ಬೇಡಿ. ನಾನು ಮಾಡಿದ ಎರಡನೇ ವೇಷ ಇದು. ಹಾಗಿದ್ರೆ ಮೊದಲನೇ ವೇಷ ಯಾವುದು? ಯೋಗಿನಿಯ ವೇಷ. ಯೋಗಿನಿಯಾಗಿ ಬಂದವಳು ಯಾರು? ತಿಲೋತ್ತಮೆ. ಆವಾಗ ಯೋಗಿನಿಯ ವೇಷವನ್ನು ಧರಿಸಿ ಮಹಾರಾಣಿ ಮೃಗಾವತಿಯನ್ನು ಕಾಡಿಗಟ್ಟಿ ಈ ಕಡೆಗೆ ನಾನೇ ಮೃಗಾವತಿಯಾಗಿ ಬಂದೆ. ಕಾರಣ ಏನು ಗೊತ್ತಾ? ನನಗೆ ಗೊತ್ತಾಗಿದೆ. ಕೂಡದೆ ಬಿಡಿ ನಾವು ದೇವಲೋಕದವರು ಆಡಿದ ಮಾತನ್ನು ಉಳಿಸಿಕೊಳ್ತೇವೆ. ಅದರ ಜೊತೆಗೆ ಅರಸಿಯನ್ನ ಅರಸುತ್ತಾ ಹೊರಟಿದ್ದಾನೆ ಎನ್ನುವ ವಿಷಯವನ್ನು ತಿಳಿದ ನಾನು ಅವನಿಗೆ ಎದುರಾಗಬೇಕು. ಹಾಗಂತ ಸಂಪೂರ್ಣವಾಗಿ ಮೃಗಾವತಿ ಆಗುವುದಕ್ಕೆ ಆಗ್ತದೆ ಸ್ವಾಮಿ ನನ್ನಿಂದ. ಯಾಕೆ? ಎಷ್ಟೋ ವರ್ಷಗಳ ದಾಂಪತ್ಯ ಅವರದ್ದು. ಏನಾದ್ರು ಒಂದು ಕೇಳ್ಬಿಟ್ರೆ ಅವನಲ್ಲಿ ಅದು ಕಷ್ಟ ಅಲ್ವಾ? ಹಾಗಾಗಿ ತಲೆ ಸರಿ ಇಲ್ಲಿದ್ದರ ಮಾಡಿಬಿಟ್ರೆ ಯಾಕೆ ತಲೆ ಸರಿ ಇಲ್ಲ ಅಂತ ಆಗ್ತದೆ. ಹಾಗಾಗಿ ಮತಿ ಭ್ರಮಣೆಯಾದ ಹಾಗೆ ಒಮ್ಮೆ ಅಳುತ್ತಾ ಒಮ್ಮೆ ನಗುತ್ತಾ ಅದ ಹುಚ್ಚಿನ ಹಾಗೆ ಅವ ಹುಚ್ಚ ಆಗ್ಬೇಕು. ಹಾಗೆ ವ್ಯವಹರಿಸ್ತೇನೆ, ಸುತ್ತಮುತ್ತ ತಿರುಗಾಡ್ತಾ ಇರ್ತೇನಂತೆ. ಇಳೆಯ ಬಾಲಕ ಎಲ್ಲಿ ಯೋಗಿನಿ ಅಳುವಳೊಮ್ಮೆಗೆ ನಗುವಳಾಗಣ, ಅಳುವಳೊಮ್ಮೆಗೆ ನಗುವಳಾಗಣ. ಇಳೆಯ ಬಾಲಕ ಎಲ್ಲಿ ಯೋಗಿನಿ ಕಳವು ಮಂತ್ರ ಮರೋಡಿ, ಕಳವು ಮಂತ್ರ ಮರೋಡಿ
ಸಖಿ ಕಲ್ಯಾಣಿ 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 ಏನಿದು ನಿನ್ನನ್ನು ಅರಸುತ್ತಾ ಅರಸುತ್ತಾ ಎಲ್ಲೆಲ್ಲ ಅಲೆಲೆ ನಾನು ಅರಮನೆಗೆ ಬಂದು ನೋಡಿದ್ರಿ ಯಾವಾಗಲೂ ನನ್ನನ್ನು ಕಾಯುತ್ತಾ ಇರುವಂತಹ ನೀನು ಅರಮನೆಯಲ್ಲಿಲ್ಲ. ಸಖಿಯರಿಂದ ವರ್ತಮಾನ ತಿಳಿದೆ. ಯಾರನ್ನ ಪೂಜಿಸುವುದಕ್ಕಾಗಿ ಬಂದಿರುವ ನೀನು ಹಿಂತಿರುಗಿ ಅರಮನೆಯನ್ನ ಸೇರಲಿಲ್ಲ ಎನ್ನುವುದು. ಆ ಕಾರಣಕ್ಕಾಗಿ ಇಲ್ಲಿ ಬಂದು ನೋಡಿದರೆ ಏನೇನಿಲ್ಲ ಅವಸ್ಥೆ. ಅರಮನೆಯಲ್ಲಿ ಅರಳಿದ ತಾವರೆಯ ಹಾಗೆ ನಳನಳಿಸುತ್ತಾ ಇರುವ ನೀನು ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಸುರಿಸುತ್ತಾ ಮ್ಲಾನ ವದನರಾಗಿ ಕೆದರಿದ ಕೇಶರಾಶಿಗಳು ಅಸ್ತವ್ಯಸ್ತವಾದ ವಸನ ಯಾಕೆ ಹೀಗಾಯಿತು? ಹೇಳಿ, ಯಾರವಳು? ಯಾವ ಮಾಯಾವಿನಿಂದ ಈ ಸ್ಥಿತಿಗೆ ತಲುಪಿಸಿದವಳು? ಎಲ್ಲಿದ್ದಾರೆ ಎನ್ನುವುದಾಗಿ ತೋರಿಸಿದ್ರೆ ಅವರನ್ನ ಸಂಹರಿಸಿ ಅವರು ಇನ್ನಿಲ್ಲಂತ ಮಾಡಿಸ್ತಿದ್ದ ಲೋಕದ ರೂಢಿ, ಲೋಕದ ಅನುಭವ. ಹೆದರಬೇಡ, ನಾನು ಬಂದಿದ್ದೇನೆ. ಯಾರಿದಕ್ಕೆ ಕಾರಣ? ಹೇಳಿ. ಜಗವು ಯಾರೆಂಬುದರಲ್ಲಿ ಮೋಸನ ನೀಲ್ಲವೂ ಎಲ್ಲವೂ ಎಲ್ಲವೂ ನಾ ಮೋಸ ನೀ ಮೋಸ ಅವ ಮೋಸ ಎಲ್ಲ ಮೋಸ ಮೋಸನ ನೀ ಎಲ್ಲವೂ
ವೇಷ ನಮ್ಮದು ಮಾತ್ರ ಈಶ ಆಡಿಬರು ಈಶ ಆಡಿಬರು ಈಶ ಆಡಿಬರು ವೇಷ ನಮ್ಮದು ಮಾತ್ರ ವೇಷ ಮಾಡುವ ಸೂತ್ರ ವೇಷ ನಮ್ಮದು ಮಾತ್ರ ಈಶ ಆಡಿಬರು ವೇಷ ನಮ್ಮದು ಮಾತ್ರ ಈಶ ಆಡಿಬರು ವೇಷ ಅಂಗಿವರಂಗ ದೇವ ಎಲ್ಲ ಮೋಸ ಬರಿ ಮೋಸ 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 ತುಂಬಿದ ಜಗವು. ಯಾರನ್ನಲ್ಲಿ ಮೋಸ ನನಿ ಎಲ್ಲವೋ ಮೋಸ ನನಿ ಎಲ್ಲವೋ ವೇಷ ನಮ್ಮದು ಮಾತ್ರ ಈಶ ಆಡಿಪ ಸೂತ್ರ ದೇಶ ರಂಗಿ ಪತಂಗ ದೇಶ ರಂಗಿ ಪತಂಗ ಲೇಸಾಯ್ತು 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 ಪತಂಗ ದೇಶ ರಂಗಿ ಬರಂಗ ಲೇಸಾಯ್ತು ಈ ಸಂಗ ದೇಶ ರಂಗಿ ಪತಂಗ ಲೇಸಾಯ್ತು ಈ ಸಂಗ ಮೋಸ ಎಲ್ಲ ಮೋಸ ಮೋಸ ತುಂಬಿದ ಜಗವು ಯಾರಲ್ಲಿ ಮೋಸ ನನಿ ಎಲ್ಲವೋ ಮೋಸ ನನಿ ಎಲ್ಲವೋ ಯಾರಲ್ಲಿ ಮೋಸ ನೀ ಮೋಸ ಅವ ಮೋಸ ಜಗ ಮೋಸ ಎಲ್ಲ ಮೋಸ 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 ತುಂಬಿದ ಜಗವು
ಬೋನಸ್ ಹೋಗ್ತದೇನೋ ಹೇಳುವ ಕಾಲದಲ್ಲೂ ನೀನು ಅದಷ್ಟು ಹೇಳು ಹಾಗೆ ಮಾಡ್ತಾ ಇದ್ದೀಯ. ಹಾಗಲ್ಲ. ಅಲ್ಲ ಏನು ಇನ್ನು ಬಂದುಕೊಂಡು ನೀವು ಮಾತಾಡ್ಬೇಡಿ. ನೀ ಯಾವತ್ತು ನನಗೆ ಹಾಗೆ ಮಾಡಿದವಳೇ ಅಲ್ಲ. ಮಾಡ್ಬೇಕಾಯ್ತು ಯಾಕೆ? ಈ ಪ್ರದೇಶ ಆಗುದು ಹಾಡು ನಂಗೆ ಗೊತ್ತಾಯ್ತು. ನಿನ್ನೆ ಸೊಪ್ಪಿ ಬಂದವ ಹೇಳಿದ್ದ. ದೊಡ್ಡ ಮಾತಾಡ್ಬೇಡಿ ಅಮ್ಮ. ಶಬ್ದ ಮಾಡಬೇಡಿ. ಪ್ರಾಣಿ ಪಕ್ಷಿಗಳು ಕಲ್ತ್ಕೊಂಡು ಬಿಡ್ತಾರೆ. ಹಾಗಾಗಿ ಅವ್ರು ಬಂದು ಹೋಗಲ್ಲ ಬದಿಯಲ್ಲಿ ಒಂದು ಹಣ್ಣು ಕುತ್ಕೊಂಡು ಅರ್ಧ ಕರಿಕಂತ ವಾಮನ ಇಲ್ಲಿ ಬಾರೋ ಸ್ವಲ್ಪ ಹಾಗೆ ಮಾತಾಡ್ಬೇಡಿ. ನಾ ಮೋಸ. ಅಯ್ಯೋ ನೀನು ಮೃಗಾವತಿ ನನ್ನ ಹೆಂಡತಿ ಎಲ್ಲ ಮೋಸವೇ? ನೀವು ಮೋಸ. ನಾನು ಏನು ಮೋಸ ಮಾಡಿದ್ದೀನಿ? ಇದು ಬರೀ ವೇಷ. ವೇಷ? ಹೌದು, ವೇಷ ನಮ್ಮದು ಮಾತ್ರ. ಮತ್ತೆ ನಮ್ದು ಮಾತ್ರ ವೇಷ. ಮತ್ತೆ ಅದೆಲ್ಲ ವೇಷ ಅಲ್ಲ. ಅದು ನಿಜ. ಅದು ನಿಜ. ಮತ್ತೆ ಅವರಿಗೆ ಕೆಲಸ? ಅವ್ರಿಗೆ ಕೆಲಸ ಕಮ್ಮಿ, ಸಂಬಳ ಹೆಚ್ಚು. ವೇಷ ನಮ್ಮದು ಮಾತ್ರ. ಈಶಾನಾಡಿಪ ಸೂತ್ರ. ಅವ್ರು ಸೂತ್ರ ಹಿಡ್ಕೊಂಡು ನಮ್ಮನ್ನ ಆಡ್ಸುದು. ತೋಟ ಗಂಟೆ ಹಿಡ್ಕೊಂಡು ನಾವು ಜೀವ ಬಿಟ್ಕೊಂಡು ಬರೋದು. ಅವ್ರು ಬಾಯಿ ತಾಳು ಹಾಕಿದಷ್ಟು ನಾವು ಜೀವ ಹೆಣ ಮಾಡಿದ್ದು. ಅಂತಲೇ ಹೀಗೆ ಇಷ್ಟು ವರ್ಷ ಅಲ್ಲ, ಇಷ್ಟು ವರ್ಷ ಅನ್ನುವುದಕ್ಕಿಂತ ಇನ್ನೂ ಕೆಲವು ವರ್ಷ ಇರಬೇಕು ಅಂತ ಉಂಟಲ್ಲ. ಅದಲ್ಲ ಈಶನಾಡಿಪ ಸೂತ್ರ. ಪ್ರಪಂಚ ಎನ್ನುವಂತದ್ದು ಮೋಸ. ಇದೊಂದು ನಾಟಕ ರಂಗಭೂಮಿ. ಈಶನೆಯನ್ನು ಆಡಿಸುವಂತಹ ಸೂತ್ರಧಾರ. ನಾವೆಲ್ಲ ಪಾತ್ರಧಾರಿಗಳು. ಮೋಹಿನಿ ಅಲ್ಲ, ಯೋಗಿನಿ. ಯೋಗಿನಿ ಯೋಗಿನಿ ಮಂತ್ರ ಮಾಟ ರೋಡಿ. ಹೌದೌದು. ಇಷ್ಟೇ ಆಯ್ತಾ? ಭಸ್ಮ ಹಾಕಿದ್ರು. ಹೌದು, ನನ್ನ ಮೋಸ. ನನಗೆ ಅರ್ಥ ಆಯಿತು. ಎಂತದ್ದು? ಹೊಂದಿರುವ ಆ ಯೋಗಿನಿ ನಿನ್ನ ಮೇಲೆ ಮೋಸಗೊಳಿಸಿದ್ದಾನೆ. ಮೋಸ. ಹಾಗಾಗಿ ಕಾಡಿನ ಪ್ರದೇಶದಲ್ಲಿರುವಂತಹ ನಿನಗೆ ಎಲ್ಲವೂ ಮರೆತು ಹೋಗುವ ಪರಿಸ್ಥಿತಿ ಒಳಗಾಗಿದ್ದೀಯ. ನೆನಪೇ ಆಗುದಿಲ್ಲ ಬಯಂತಕ್ಕೆ. ನೆನಪು ಆಗುದೇ ಇಲ್ಲ. ನೆನಪಾಗದೆ ಇದ್ರು ಇಷ್ಟು ಮಾಡ್ತೀನಿ. ಸರಿ, ನೆನಪಾದ್ರೆ ತೊಂದರೆ ಇಲ್ಲ. ಒಂದು ಕೆಲಸ ಮಾಡೋಣ. ಆ ಯೋಗಿನಿ ಆ ರೀತಿ ಭಸ್ಮವನ್ನು ನಿನ್ನ ಮೇಲೆ ಪ್ರಯೋಗ ಮಾಡಿದ್ರಿಂದ ನಿನಗೇನೋ ಮಾಯ ಮುಸುಕಿದ ಹಾಗಾಗಿರ್ಬೋದು. ಈಗ ನಾನು ಬಂದಿದ್ದೇನೆ. ಒಬ್ಬ ಯೋಗಿನಿ ಅಂದ್ರೆ 1000 ಯೋಗಿನಿಯರು ಬಂದರು. ಅವರಿಗೆ ಉತ್ತರ ನಾನು ಕೊಡ್ತೇನೆ. ಅರಮನೆಯನ್ನು ಸೇರಿಕೊಳ್ಳೋಣ. ನಾನು ನೀನು ಯಾವಾಗಲೂ ಅರಮನೆಯ ಬಾಗಿಲಿಂದ ಬಂದವಳಲ್ಲವೇನೆ? ನಿನಗೊಂದು ಹೆಜ್ಜೆಯ ಪರಿಚಯವೂ ಇದೆ. ಈಗ ಸ್ವಲ್ಪ ಮರೆತು ಹೋಗಿರ್ಬೋದು. ಅದು ಒಂದು ಮಾಡ್ಕೊಂಡಿದೆ. ಸತ್ಯ ಹೇಳ ನಾನು ನೆನಪಿಸ್ತೇನೆ. ಯಾವ ಕಿಟಕಿ ಭಾಗದಲ್ಲಿ ಎಲ್ಲ ಎಂತೆಂತ ಇಟ್ಟಿದ್ದೇನೆ ಅಂತ ಹೇಳಿದ್ರೆ ನೆನಪು ಹೋಗ್ತದೆ. ಅದು ಪ್ರದೇಶ ಈ ರೀತಿ ಆದ್ರಿಂದ ಹಾಗಿರ್ಬೋದು. ನೀವೆಲ್ಲಾದ್ರೂ ನಾಳೆ ದಿವಸ ಇಟ್ಟಿದೆ ತಂದ್ಕೊಡೆ ಅಂತ ಹೇಳ್ಬಿಟ್ಟಿದ್ದೇನೆ. ಆಗೋದಿಲ್ಲ. ಯಾವ ಪರಿಸ್ಥಿತಿ ತಂದುಬಿಟ್ಟೆ ಭಗವಂತ. ಬೇರೆ ಯಾವ್ದಾದ್ರು ಇದ್ರೂ ತೊಂದರೆ ಇರಲಿಲ್ಲ. ನೆನಪೇ ಆಗಲಿ ಇದ್ರು ಏನ್ ಮಾಡ್ಬೇಕು? ಯಾವುದೋ ಘಟನೆಯಲ್ಲಿ ಕೇಳ್ಕೊಂಡು ನೀವು ಹೋದಾಗ ಕೇಳಿಬಿಟ್ರೆ ಪದೇ ಹೇಳಿ ನನಗೂ ನೆನಪಾಗದೆ ಇಲ್ಲ. ಹಾಗಾಗಿ ಮತ್ತೆ ನೀವು ನೆನಪಿಸಬಾರದು. ನಾನು ನೆನಪಿಸುವುದಿಲ್ಲ. ನಿನಗೆ ಬುದ್ಧಿ ಒಂದು ರೀತಿಯ ಬದಲಾವಣೆ ಆದ ಹಾಗಾಗಿದೆ. ನಂಗೂ ಹಾಗೆ ಇರ್ತದೆ. ಸೀಮಿತಕ್ಕೆ ಬರುವುದವರೆಗೆ ಏನ್ ತರುವುದಿದ್ರು ನಾನೇ ತಂದ್ಕೊಳ್ತೇನೆ. ನಿನ್ನನ್ನು ಕೇಳುವುದಿಲ್ಲ. ನಾನು ಹೇಳ್ಬೇಕಾದ್ರೆ ನಿಮ್ಗೆ